ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ನಿಕ್ ಆಲ್ಡಿಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ನಿಕ್ ಆಲ್ಡಿಸ್ ಅವರು ರಿಂಗಿಗೆ ಬಂದು ಮೈಕ್ ನ ತಗೊಂಡು ಕಳೆದ ಸ್ಮ್ಯಾಕ್ ಡೌನ್ ನಲ್ಲಿ ಬಹಳಷ್ಟು ವೈರಲ್ ಮೂಮೆಂಟ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ನಾನಿಲ್ಲಿ ಒಂದು ಪರ್ಟಿಕ್ಯುಲರ್ ವೈರಲ್ ಮೂಮೆಂಟ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ರ್ಯಾಂಡಿ ಆರ್ಟನ್ ಅವರು ನನ್ನ ಮೇಲೆ ಆರ್ಕೆವನ್ನ ಕನೆಕ್ಟ್ ಮಾಡಿದ್ರು, ಅದ್ರ ಮೇಲೆ ಮಾತಾಡೋದಕ್ಕೆ ಬಂದಿದ್ದೀನಿ. ಸೊ ರ್ಯಾಂಡಿ ಆರ್ಟನ್ ಪ್ಲೀಸ್ ಇವಾಗ ನೀವು ಬರಬೇಕು ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ಕರೀತಾರೆ. ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಕ್ರೌಡ್ ಪೂರ್ತಿ ನಮ್ಮ ರ್ಯಾಂಡಿ ಆರ್ಟನ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ರಿಂಗಿಗೆ ಬರಬೇಕಾದ್ರೆ ನಮ್ಮ ನಿಕ್ ಆಲ್ಡಿಸ್ ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ಕೆಟ್ಟದಾಗಿ ಖರಾಬ್ ಆಗಿ ಗುರಾಯಿಸ್ತಾ ಇರ್ತಾರೆ. ಅಂಡ್ ಅದನ್ನ ನೋಡಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಮೈಕ್ ನ ತಗೊಂಡು, ನಿಕ್, ನೀನು ನನ್ನನ್ನ ನೋಡ್ತಿರೋದ್ರಿಂದನೇ ಗೊತ್ತಾಗ್ತಾ ಇದೆ ನೀನು ಕಳೆದ ವಾರದ ವಿಚಾರನ ಎಷ್ಟು ಸೀರಿಯಸ್ ಆಗಿ ತಗೊಂಡೆ ಅಂತ. ಅಫ್ಕೋರ್ಸ್ ನಾನು ನಿನಗೆ ಆರ್ಕೆವನ್ನ ಕನೆಕ್ಟ್ ಮಾಡಿದ್ದೆ, ಬಟ್ ಹೋದ ವರ್ಷನೂ ಕೂಡ ನಾನು ನಿನಗೆ ಆರ್ಕೆವನ್ನ ಹಾಕಿದ್ದೆ. ಅಂಡ್ ಆರ್ಕೆವ ಹಾಕಿದ್ಕೆ ನಾನು ಡಬಲ್ ಫೈನ್ ಕೂಡ ನಿನಗೆ ಕೊಟ್ಟಿದ್ದೆ. ಸೊ ಇನ್ನೊಂದು ಎಕ್ಸ್ಟ್ರಾ ಫೈನ್ ಇತ್ತಲ್ಲ, ಅದು ಕಳೆದ ವಾರ ಮನ್ನಾ ಆಗೋಯ್ತು. ಸೊ ನಾನಿವಾಗ ಇಲ್ಲಿಗೆ ಬಂದಿರೋದು ನನ್ನ ರಸ್ಸಲ್ ಮೇನಿಯಾ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕೆ ಮಾತ್ರ. ಸೊ ಇದು ನನ್ನ 20ನೇ ವರ್ಷದ ರಸ್ಸಲ್ ಮೇನಿಯಾ ಆಗ್ತಾ ಇತ್ತು. ಬಟ್ ಈಗ ನನಗೆ ಯಾವುದೇ ರೀತಿಯ ಮ್ಯಾಚ್ ಇಲ್ಲ. ನನಗೆ ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ ನಿಕ್ ಆಲ್ಡಿಸ್, ನನಗೆ ರಸ್ಸಲ್ ಮೇನಿಯಾದಲ್ಲಿ ಮ್ಯಾಚ್ ಬೇಕು ಅಷ್ಟೇ. ನಾನು ಲಾಸ್ ಆಂಜಲಸ್ ಅಲ್ಲಿ ಇದ್ದೇ ಇರ್ತೀನಿ. ಅಂಡ್ ಎಷ್ಟೇ ಕಷ್ಟ ಆದ್ರೂ ಕೂಡ ನಾನು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೇ ಮಾಡ್ತೀನಿ. ಯಾಕೆ ನೀನು ನಿನ್ನ ಸೂಟ್ ನ ಬಿಚ್ಚಾಕಿ ನೀನೇ ನನ್ನ ವಿರುದ್ಧ ಮ್ಯಾಚ್ ಆಡೋದಕ್ಕೆ ಬರಬಾರ್ದು ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ನಿಕ್ ಆಲ್ಡಿಸ್ ಅವರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ನಿಕ್ ಆಲ್ಡಿಸ್ ಅವರು, ರ್ಯಾಂಡಿ ನೀನ್ ಹೇಳ್ತಿದ್ಯಲ್ಲ ಫೈನ್ ನ ಕೊಟ್ಟೆ ಎಲ್ಲದೂ ಕೂಡ ಮುಗೀತು ಅಂತ, ಇದು ದುಡ್ಡಿನ ವಿಚಾರ ಅಲ್ಲ. ಯಾಕಂದ್ರೆ 20 ವರ್ಷದಿಂದ ಕಂಪನಿ ತುಂಬಾನೇ ದುಡ್ಡನ್ನ ಮಾಡ್ತಾ ಇದೆ. ಅಂಡ್ ನಾನು ಇಲ್ಲಿಗೆ ಬರೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದೀನಿ. ನನಗೆ ಯಾವುದೇ ರೀತಿಯ ದುಡ್ಡು ಬೇಕಾಗಿಲ್ಲ, ಬದಲಿಗೆ ನನಗೆ ನಿನ್ನಿಂದ ರೆಸ್ಪೆಕ್ಟ್ ಬೇಕು ರ್ಯಾಂಡಿ, ಅದನ್ನ ನೀನ್ ನನಗೆ ಕೊಡಬೇಕು ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಕೇಳ್ಕೊತಾರೆ. ಅಂಡ್ ಆಗ ನಮ್ಮ ರ್ಯಾಂಡಿ ಆರ್ಟನ್ ಅವರು, ನೀನ್ ಯಾವಾಗ್ಲೂ ನನ್ನ ರೆಸ್ಪೆಕ್ಟ್ ನ ಗಳಿಸ್ಕೊಂಡಿದ್ಯಾ ನಿಕ್ ಆಲ್ಡಿಸ್, ಅಂಡ್ ಈಗ ನೀನೇನಾದ್ರೂ ರಸ್ಸಲ್ ಮೇನಿಯಾಗೆ ನನ್ನನ್ನ ಬುಕ್ ಮಾಡ್ಲಿಲ್ಲ ಅಂದ್ರೆ, ರಸ್ಸಲ್ ಮೇನಿಯಾದಲ್ಲಿ ನನಗೆ ಯಾವುದೇ ರೀತಿಯ ಮ್ಯಾಚ್ ನ ಕೊಡ್ಲಿಲ್ಲ ಅಂದ್ರೆ, ನಿನ್ನ ಹೆಂಡತಿ ಮಿಕ್ಕಿ ಜೇಮ್ಸ್ ಮನೇಲಿ ಕೂತ್ಕೊಂಡು ಅಳಬೇಕಾಗುತ್ತೆ. ಯಾಕಂದ್ರೆ ನಾನಂತೂ ನಿನ್ನನ್ನ ಆ ಸ್ಥಿತಿಗೆ ತಗೊಂಡು ಬರ್ತೀನಿ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ಇಲ್ಲಿ ನಮ್ಮ ನಿಕ್ ಆಲ್ಡಿಸ್ ಅವರ ವೈಫ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಇದಕ್ಕೆ ನಮ್ಮ ನಿಕ್ ಆಲ್ಡಿಸ್ ಅವರು ಇನ್ನೇನು ಆನ್ಸರ್ ನ ಕೊಡಬೇಕು ಅಷ್ಟೊತ್ತಿಗೆ ನಮ್ಮ ಸೋಲೋ ಸಿಕೋವಾ ಹಾಗೆ ಟಾಮಾ ಟೊಂಗಾ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ, ರ್ಯಾಂಡಿ ಆರ್ಟನ್ ಹಾಗೆ ನಿಕ್ ಆಲ್ಡಿಸ್ ನೀವಿಬ್ರು ಕೂಡ ಪ್ಲೀಸ್ ರಿಂಗ್ ನ ಲೀವ್ ಮಾಡಿ. ಇಲ್ಲಿ ಯಾರು ಕೂಡ ರ್ಯಾಂಡಿ ನೀನ್ ಅಳೋದ್ನ ಕೇಳೋದಕ್ಕೋಸ್ಕರ ಬಂದಿಲ್ಲ, ನಿನ್ ಕತೆ ಬಿಟಾಕು. ಬದಲಿಗೆ ಮುಂದಿನ ವಾರ ನಮ್ಮ ಸುಮೋವನ್ ವೇರ್ ವೋಲ್ಫ್ ಜಾಕೋಬ್ ಫಾಟೋ ಅವರು ಎಲೆನೈಟ್ ಅವ್ರನ್ನ ಸೋಲಿಸಿ ರಸ್ಸಲ್ ಮೇನಿಯಾದಲ್ಲಿ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗ್ತಾರೆ ಅಂತ ಮಾತಾಡ್ತಾ ಇರ್ತಾರೆ. ನಿಜವಾಗ್ಲೂ ನಮ್ಮ ಸೋಲೋ ಸಿಕೋವಾ ಅವರು ಬೇರೊಬ್ರು ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವರು ರಸ್ಸಲ್ ಮೇನಿಯಾದಲ್ಲಿ ಗೆಲ್ತಾರೆ ಅಂತ. ಅದು ಕೂಡ ಜಾಕೋಬ್ ಫಾಟು ಬಗ್ಗೆ. ಯಾವ ಜಾಕೋಬ್ ಫಾಟು ಸೋಲೋ ಸಿಕೋವಾ ಅವರ ಕೆಳಗಡೆ ಇದ್ರು ಆ ಜಾಕೋಬ್ ಫಾಟು ಬಗ್ಗೆನೇ ಈಗ ನಮ್ಮ ಸೋಲೋ ಸಿಕೋವಾ ಅವರು ಮಾತಾಡ್ತಾ ಇದ್ದಾರೆ. ಅದನ್ನೆಲ್ಲ ಸೈಟಿಗೆ ಇಟ್ರೆ ನಮ್ಮ ರ್ಯಾಂಡಿ ಆರ್ಟನ್ ಅವರಿಗೆ ಅದನ್ನ ನೋಡಿ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೇಳ್ತಾರೆ, ನಾನಿವಾಗ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದೀನಿ. ನಾನು ರಸ್ಸಲ್ ಮೇನಿಯಾದಲ್ಲಿ ಮ್ಯಾಚ್ ನ ಹೊಡಿಕೊಂಡು ಬಂದ್ರೆ ನೀವಿಬ್ರು ನಾನು ಕೋಪದಲ್ಲಿರ್ಬೇಕಾದ್ರೆ ಇಲ್ಲಿಗೆ ಬಂದು ನನ್ನನ್ನ ಇಂಟರ್ಫೈರ್ ಮಾಡೋ ಅಷ್ಟು ದಮ್ ಇಟ್ಕೊಂಡಿದ್ದೀರಾ ಅಲ್ವಾ. ಸೊ ಈಗ ನನ್ನ ತಲೆಯಲ್ಲಿರ್ತಕ್ಕಂತಹ ವಾಯ್ಸಸ್ ನನ್ನ ಜೊತೆ ಮಾತಾಡ್ತಾ ಇದೆ. ಸೊ ಸೋಲೋ ಸಿಕೋವಾ ಟಾಮಾ ಟೊಂಗಾ ಬಾ, ಈಗಲೇ ನಿಮ್ಮನ್ನ ನಾನು ನೋಡ್ಕೋತೀನಿ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ಟಾಮಾ ಟೊಂಗಾ ಹಾಗೆ ಸೋಲೋ ಸಿಕೋವಾ ಅವ್ರನ್ನ ಕರೆದು ಬಿಡ್ತಾರೆ. ಅಂಡ್ ಇಲ್ಲಿ ಒಂದು ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಮೊದಲು ಇಬ್ರು ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ 2-on-1 ಸಿಚುವೇಶನ್ ನಮಗೆ ನೋಡೋದಕ್ಕೆ ಸಿಕ್ಕಾಗ ನಮ್ಮ ಎಲೆನೈಟ್ ಅವರು ಬಂದು ರ್ಯಾಂಡಿ ಆರ್ಟನ್ ಅವ್ರನ್ನ ಕಾಪಾಡ್ತಾರೆ. ಇಷ್ಟೇ ಅಲ್ಲ ಗಾಯ್ಸ್, ನಮ್ಮ ಎಲೆನೈಟ್ ಅವರು ಸೋಲೋ ಸಿಕೋವಾ ಹಾಗೆ ಟಾಮಾ ಟೊಂಗಾ ಅವರಿಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ಅಲ್ಲಿ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಗೆ ಚಾಲೆಂಜ್ ಕೂಡ ಅಫಿಷಿಯಲ್ ಆಗಿ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ WWE ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ನಂಬರ್ 1 ಕಂಟೆಂಡರ್ ಗೆ ಒಂದು ವಿಮೆನ್ಸ್ ಗಾಂಟ್ಲೆಂಟ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಬಗ್ಗೆ ಜಾಸ್ತಿ ಮಾತಾಡೋದಕ್ಕೆ ಏನಿಲ್ಲ, ಯಾಕಂದ್ರೆ ಸ್ಮ್ಯಾಕ್ ಡೌನ್ ನಲ್ಲಿ ಟೈಮ್ ನ ಫಿಲ್ ಮಾಡೋದಕ್ಕೋಸ್ಕರ WWE ಅವರು ಈ ಒಂದು ಮ್ಯಾಚ್ ನ ಮಾಡಿರ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೇಲಿಯಾಗೆ ಲೈರಾ ವ್ಯಾಲ್ಕೈರಾ ಅವರು ಪ್ರಾರಂಭದಿಂದನೂ ಕೂಡ ಎಂಡಿಂಗ್ ವರೆಗೂ ಇದ್ದು ಅವರೇ ಈ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಗೆಲ್ಲೋದ್ರ ಮುಖಾಂತರ ಅವರು ರಸ್ಸಲ್ ಮೇನಿಯಾದಲ್ಲಿ ರೊಕೈಲ್ ಹಾಗೆ ಲಿವ್ ಮಾರ್ಗನ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ಡೇಮಿಯನ್ ಪ್ರೀಸ್ಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಬಟ್ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಎಂಟ್ರಿ ಕೊಡಬೇಕಾದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡೇಮಿಯನ್ ಪ್ರೀಸ್ಟ್ ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಅಫಿಷಿಯಲ್ಸ್ ಗಳೆಲ್ಲ ಬಂದು ನಮ್ಮ ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಂಡ್ ಆಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರಿಂಗಿಗೆ ಬರ್ತಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಐ ಪ್ಯಾಚ್ ನ ಹಾಕೊಂಡಿರ್ತಾರೆ. ಅವ್ರು ಹೇಳ್ತಾರೆ, ನಿಜವಾಗ್ಲೂ ಈ ಒಂದು ಮ್ಯಾಚ್
ಮ್ಯಾಚು 1 ವರ್ಷದಿಂದ ಮೇಕಿಂಗ್ ಅಲ್ಲಿ ಇದೆ ಅಂಡ್ ಫೈನಲಿ ರಸಲ್ ಮೇನಿಯಾದಲ್ಲಿ ಆಗ್ತಾ ಇದೆ. ನಾನಂತೂ ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ನಾನು ರಸಲ್ ಮೇನಿಯಾದಲ್ಲಿ ಏನೇನ್ ಮಾಡ್ತೀನೋ ಅದನ್ನೆಲ್ಲದನ್ನು ಕೂಡ ಡೇಮಿಯನ್ ಪ್ರೀಸ್ಟ್ ಅವರು ಡಿಸರ್ವ್ ಮಾಡ್ತಾರೆ. ಇವತ್ತು ನಾನು ಬರೀ ಒಂದು ಕಣ್ಣನ್ನ ಇಟ್ಕೊಂಡು ಡೇಮಿಯನ್ ಪ್ರೀಸ್ಟ್ ಅವರ ವಿರುದ್ಧ ಫೇಸ್ ಟು ಫೇಸ್ ಬರೋದಕ್ಕೆ ಒಪ್ಕೊಂಡೆ. ಅಷ್ಟೇ ಅಲ್ಲ, ರಸಲ್ ಮೇನಿಯಾದಲ್ಲಿ ಒಂದು ಸಿನ್ ಸಿಟಿ ಸ್ಟ್ರೀಟ್ ಫೈಟ್ ಆಡೋದಕ್ಕೂ ಕೂಡ ನಾನು ಒಪ್ಕೊಂಡೆ. ಯಾಕೆ ಗೊತ್ತಾ, ನನ್ನ ಹತ್ರ ಒಂದು ಸೀಕ್ರೆಟ್ ಇದೆ. ಆ ಒಂದು ಸೀಕ್ರೆಟ್ ಏನಪ್ಪಾ ಅಂದ್ರೆ, ನನ್ನ ಇನ್ನ ಒಂದು ಕಣ್ಣು ಸರಿ ಇದೆ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಆ ಒಂದು ಐ ಪ್ಯಾಚ್ ನ ತೆಗೆದಾಕಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಡಬ್ಲ್ಯೂ ಅವರು ಡ್ರೂ ಮ್ಯಾಕೆಂಟೈರ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ಈ ಒಂದು ಮ್ಯಾಚ್ ಅಲ್ಲಿ ಸ್ಟ್ರೀಟ್ ಫೈಟ್ ಸ್ಟಿಪ್ಯುಲೇಷನ್ ಕೂಡ ಆಡ್ ಮಾಡಿದೆ ಅಂತಾನೆ ಹೇಳ್ಬಹುದು. ಮಾತಾಡಬೇಕಾದ್ರೆ ನಮಗೆ ಡೇಮಿಯನ್ ಪ್ರೀಸ್ಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ಡ್ರೂ ಮ್ಯಾಕೆಂಟೈರ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ ಮತ್ತೊಮ್ಮೆ ಒಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಬ್ರಾಲ್ ಅಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ಮೇಲೆ ಡ್ರೂ ಮ್ಯಾಕೆಂಟೈರ್ ಅವರು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಸ್ಟೀಲ್ ಸ್ಟೆಪ್ ಗೆ ಓಡಿಸಿ ಸ್ಟೀಲ್ ಸ್ಟೆಪ್ ಮೇಲೆ ಒಂದು ಫ್ಯೂಚರ್ ಶಾಕ್ DDT ಕನೆಕ್ಟ್ ಮಾಡಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ಕತ್ತಲ್ಲಿರುತ್ತಲ್ಲ ಚೈನು ಅದನ್ನ ಕಿತ್ಕೋತಾರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು. ಏನೇ ಆಗ್ಲಿ ಗೈಸ್, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ನಮ್ಮ CM ಪಂಕ್ ಅವರ ಬ್ರಾಸ್ಲೈಟ್ ನ ಕಿತ್ಕೊಂಡು ಅದ್ಭುತವಾದ ಸ್ಟೋರಿನ ಕೊಟ್ರು ಅಂಡ್ ಈಗ ಚೈನ್ ನ ಕಿತ್ಕೊಂಡಿದ್ದಾರೆ. ನೋಡ್ಬೇಕು ಈ ಒಂದು ಸ್ಟೋರಿ ಯಾವ ರೀತಿ ಹೋಗುತ್ತೆ ಅಂತ. ಇದಾದ್ಮೇಲೆ ನಮಗೆ ಅಂಬರ್ಟೋ ಹಾಗೆ ರೇ ಫಿನಿಕ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು ಅಂಡ್ ನಮ್ಮ ರೇ ಫಿನಿಕ್ಸ್ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೇ ಫಿನಿಕ್ಸ್ ಅವರು ತಮ್ಮ ಫಿನಿಶರ್ ನ ಕನೆಕ್ಟ್ ಮಾಡಿ ಅಂಬರ್ಟೋ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ನಮ್ಮ ರೇ ಫಿನಿಕ್ಸ್ ಅವರು ಗೆದ್ದಾದ್ಮೇಲೆ ನಮ್ಮ ಎಸ್ಕೋಬರ್ ಅವರು ಬಂದು ಅಂಬರ್ಟೋ ಅವರಿಗೆ ಹೇಳ್ತಾ ಇರ್ತಾರೆ ರೇ ಫಿನಿಕ್ಸ್ ಅವರಿಗೆ ರೆಸ್ಪೆಕ್ಟ್ ನ ಕೊಡು ಅಂತ. ಬಟ್ ನಮ್ಮ ಅಂಬರ್ಟೋ ಅವರು ಹಂಗೆ ಹೊರಟೋಗ್ಬಿಡ್ತಾರೆ. ಅದಾದ್ಮೇಲೆ ನಮ್ಮ ಎಸ್ಕೋಬರ್ ಅವರು ರೇ ಫಿನಿಕ್ಸ್ ಅವರಿಗೆ ರೆಸ್ಪೆಕ್ಟ್ ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮಗೆ ಚೆಲ್ಸಿ ಗ್ರೀನ್ ಹಾಗೆ ಜೆಲಿನಾ ವೇಗಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಿಜವಾಗ್ಲೂ ನಮ್ಮ ಚೆಲ್ಸಿ ಗ್ರೀನ್ ಅವರಿಗೆ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಕೊಟ್ಟು ಡಬ್ಲ್ಯೂ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಈ ಒಂದು ಮ್ಯಾಚ್ ಅಲ್ಲಿ ಜೆಲಿನಾ ವೇಗಾ ಅವರ ಮೇಲೆ ಚೆಲ್ಸಿ ಗ್ರೀನ್ ಅವರು ರಿಂಗ್ ಔಟ್ ಸೈಡ್ ಅಲ್ಲಿ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಹಾಗೆ ಕಮೆಂಟ್ರಿ ಡೆಸ್ಕ್ ಮೇಲೂ ಕೂಡ ನಮ್ಮ ಚೆಲ್ಸಿ ಗ್ರೀನ್ ಅವರು ಕಿರ್ಚಾಡ್ತಾ ಇರ್ತಾರೆ. ಎಂಡಿಂಗ್ ಮೂಮೆಂಟ್ ಅಲ್ಲಿ ರೆಫ್ರಿ ಕೌಂಟ್ ಮಾಡಬೇಕಾದ್ರೆ ನಮ್ಮ ಚೆಲ್ಸಿ ಗ್ರೀನ್ ಅವರು ಜೆಲಿನಾ ವೇಗಾ ಅವ್ರನ್ನೇನೋ ರಿಂಗ್ ಮೇಲ್ಗಡೆ ಹಾಕ್ಬಿಡ್ತಾರೆ. ಬಟ್ ಇಲ್ಲಿ ವೇಟ್ ಬ್ಯಾರೆಟ್ ಅವರ ಬಳಿ ಹೋಗ್ಬಿಟ್ಟು ಕಿರ್ಚಾಡ್ತಾ ಇರ್ತಾರೆ ಅಂಡ್ ಆ ಒಂದು ಟೈಮ್ ಅಲ್ಲಿ ರೆಫ್ರಿ 10 ಕೌಂಟ್ ಕೂಡ ಮಾಡ್ಬಿಡ್ತಾನೆ ಅಂಡ್ ಹಿಂಗೆ ಈ ಒಂದು ಮ್ಯಾಚ್ ಅಲ್ಲಿ ಕೌಂಟ್ ಔಟ್ ಮುಖಾಂತರ ನಮ್ಮ ಜೆಲಿನಾ ವೇಗಾ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ರಿಂಗ್ ಮೇಲ್ಗಡೆ ಎಲ್ಲಾ ಡಬ್ಲ್ಯೂ ಚಾಂಪಿಯನ್ಶಿಪ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಅವರು ಕೆಲವೊಂದಷ್ಟು ಡಬ್ಲ್ಯೂ ಚಾಂಪಿಯನ್ಶಿಪ್ ನ ತಗೊಂಡು ಬಂದು ಇಟ್ಟಿರ್ತಾರೆ. ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ರಿಂಗಿಗೆ ಬಂದ್ಬಿಟ್ಟು ಮಧ್ಯದಲ್ಲಿ ಅವರ ಚಾಂಪಿಯನ್ಶಿಪ್ ನ ಇಟ್ಟು ಈ ಒಂದು ಚಾಂಪಿಯನ್ಶಿಪ್ ಏಕೆ ಗೊತ್ತಾ ಇರೋದು, ಈ ಒಂದು ಚಾಂಪಿಯನ್ಶಿಪ್ ನೀನು ಇಡೀ ವರ್ಲ್ಡ್ ಅಲ್ಲೇ ಬೆಸ್ಟ್ ರೆಸ್ಲರ್ ಅಂತ ತೋರಿಸೋದಕ್ಕೆ ಈ ಒಂದು ಚಾಂಪಿಯನ್ಶಿಪ್ ಇರೋದು ಅಂಡ್ ಈಗ ಇದು ನನ್ನ ಬಳಿ ಇದೆ ಅಂಡ್ ರಸಲ್ ಮೇನಿಯಾ ತನಕ ಇದನ್ನ ನಾನು ನನ್ನ ಮನೆಯಲ್ಲೇ ಇಟ್ಕೊಂಡಿರ್ತೀನಿ. ರಸಲ್ ಮೇನಿಯಾ ಆದ್ಮೇಲೂ ಕೂಡ ಇದನ್ನ ನಾನು ನನ್ನ ಮನೆಯಲ್ಲೇ ಇಟ್ಟಿರ್ತೀನಿ. ಬಟ್ ಜಾನ್ ಸಿನಾ ಅವರು ರಸಲ್ ಮೇನಿಯಾದಲ್ಲಿ ಈ ಒಂದು ಚಾಂಪಿಯನ್ಶಿಪ್ ನ ಗೆದ್ದು ಫಾರ್ ಎವರ್ ಇದನ್ನ ತಗೊಂಡೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಏನೇ ಆಗಲಿ ಅದಂತೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಂಡ್ ಎಲ್ಲಾ ಚಾಂಪಿಯನ್ಶಿಪ್ ಬಳಿನೂ ಹೋಗ್ಬಿಟ್ಟು ಒಂದೊಂದು ಕಥೆನೇ ಹೇಳ್ತಾ ಇರ್ತಾರೆ. ಇದನ್ನ ಇವ್ರು ಗೆದ್ದಿದ್ದು, ಇದನ್ನ ಇವ್ರು ಇದ್ದಾಗ ತಗೊಂಡ್ ಬಂದಿದ್ದು ಅಂತ. ನಮ್ಮ ಜಾನ್ಸಿನ್ ಅವರು ಇದ್ದಾಗ ಸ್ಪಿನ್ನರ್ ಬೆಲ್ಟ್ ನ ತಗೊಂಡ್ ಬಂದಿದ್ರಲ್ಲ, ಆ ಒಂದು ಸ್ಪಿನ್ನರ್ ಬೆಲ್ಟ್ ಬಗ್ಗೆನೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿ ಏನೇ ಆಗಲಿ ಜಾನ್ಸಿನಾ ನೀನು ಈ ಒಂದು ಚಾಂಪಿಯನ್ಶಿಪ್ ನ ಮಾತ್ರ ಗೆದ್ದು ರಿಟೈರ್ಡ್ ಆಗೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾನು ರಸಲ್ ಮೇನಿಯಾದಲ್ಲಿ ಈ ಒಂದು ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡು ಮನೆಗೆ ತಗೊಂಡು ಹೋಗ್ತೀನಿ ಅಂಡ್ ನಿನ್ನ ರಸಲ್ ಮೇನಿಯಾ ಆದ್ಮೇಲೆ ಖಾಲಿ ಕೈಯಲ್ಲಿ ಅರ್ಧಕ್ಕೆ ಮನೆಗೆ ಕಳಿಸ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಪ್ರೋಮೋನ ಕಟ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಸ್ಟಿಫನಿ ಸ್ಟಾಟನ್ ಹಾಗೆ ರಾಕ್ಸಿನ್ ಪ್ರೀಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಬ್ಯಾಕ್ ಸ್ಟೇಜ್ ಅಲ್ಲಿ ಸೆಟ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಆಫ್ ಕೋರ್ಸ್ ನಮ್ಮ ಸ್ಟಿಫನಿ ಸ್ಟಾಟನ್ ಅವರು ತಮ್ಮ ಪ್ರಿಟಿಯೆಸ್ಟ್ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ರಾಕ್ಸಿನಿ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗ್ತಾರೆ. ಗೆದ್ದ ಕೂಡಲೇ ನಮ್ಮ ಶಾರ್ಲ್ ಫೇರ್ ಅವರು ಬರ್ತಾರೆ, ಸ್ಟಿಫನಿ ಸ್ಟಾಟನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಫಿಷಿಯಲ್ಸ್ ಗಳೆಲ್ಲ ಬಂದು ಶಾರ್ಲ್ ಫೇರ್ ಅವ್ರನ್ನ ತಡಿತಾರೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ರ್ಯಾಂಡಿ ಆರ್ಟನ್ ಅಂಡ್ ಎಲೆನ್ ನೈಟ್ ವರ್ಸಸ್ ಸೋಲೋ ಸಿಕೋವಾ ಹಾಗೆ ಟಾಮಾ ಟೊಂಗಾ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂಡ್ ಡಬ್ಲ್ಯೂ ಅವರು ಕೂಡ ಟೀಸ್ ಮಾಡಿದ್ದಾರೆ ರ್ಯಾಂಡಿ ಆರ್ಟನ್ ಅವರ ಅಪೋನೆಂಟ್ ಯಾರಾಗಬಹುದು ಅಂತ. ಐ ಥಿಂಕ್ ಸೋಲೋ ಸಿಕೋವಾ ಅವರು ಆಗ್ತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಆ ರೀತಿ ಟೀಸರ್ಸ್ ಗಳು ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಂಡಿಂಗ್ ಅಲ್ಲಿ ನಮ್ಮ ಸೋಲೋ ಸಿಕೋವಾ ಅವರು ಟಾಮಾ ಅವರಿಗೆ, ನಮ್ಮ ರ್ಯಾಂಡಿ ಆರ್ಟನ್ ಅವರು ಎಲೆನ್ ನೈಟ್ ಅವರಿಗೆ ಟ್ಯಾಗ್ ನ ಕೊಡ್ತಾರೆ ಅಂಡ್ ಇವರಿಬ್ರು ಹೊಡೆದಾಡ್ಕೊಂಡು ರಿಂಗ್ ನ ಲೀವ್ ಮಾಡಿ ಕ್ರೌಡ್ ಕಡೆಯಿಂದ ಹೊರಟೋಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ರಿಂಗ್ ಮೇಲ್ಗಡೆ ನಮ್ಮ ಟಾಮಾ ಟೊಂಗಾ ಹಾಗೆ ಎಲೆನ್ ನೈಟ್ ಅವರು ಮಾತ್ರ ಉಳಿತಾರೆ. ಇಬ್ರು ಎದ್ಬಿಟ್ಟು ಹಿಂದೆ ಹೋಗ್ಬೇಕಾದ್ರೆ ನಮ್ಮ ಎಲೆನ್ ನೈಟ್ ಅವರು ಸಡನ್ ಆಗಿ BFT ನ ಕನೆಕ್ಟ್ ಮಾಡ್ತಾರೆ ಟಾಮಾ ಟೊಂಗಾ ಅವರಿಗೆ ಅಂಡ್ ಹಿಂಗೆ ನಮ್ಮ ಎಲೆನ್ ನೈಟ್ ಅವರು ತನ್ನ ಟೀಮಿಗೆ ವಿಕ್ಟರಿನ ಗಳಿಸ್ಕೊಟ್ಟಿದ್ದಾರೆ. ಎಲೆನ್ ನೈಟ್ ಅವರು ಗೆದ್ದಾದ್ಮೇಲೆ ನಮ್ಮ ಜಾಕೋಬ್ ಫಾಟೋ ಅವರು ಬರ್ತಾರೆ, ಎಲೆನ್ ನೈಟ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಒಂದು ಮೂನ್ ಸಾಲ್ಟ್ ಕೂಡ ಕನೆಕ್ಟ್ ಮಾಡಿ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಎತ್ತಿ ಹಿಡಿದಿದ್ದಾರೆ. ಅಂಡ್ ಇವತ್ತಿನ ಸ್ಮ್ಯಾಕ್
ಸ್ಮ್ಯಾಕ್ ಡೌನ್ ನೋಡಿದ್ರೆ ನನಗೆ ಅನಿಸ್ತಾ ಇದೆ ಎಲ್ಲೋ ಡಬ್ಲ್ಯೂ ಅವರು ರ್ಯಾಂಡಿ ಓಟನ್ ಹಾಗೆ ಸೋಲೋ ಸಿಕೋವಾ ಅವರ ನಡುವೆನೆ ರಸಲ್ ಮಿನಿಯಾದಲ್ಲಿ ಏನಾದರೂ ಮ್ಯಾಚ್ನ ಬುಕ್ ಮಾಡ್ತಾರೆ ಅಂತ. ಮ್ಯಾಚ್ ಆದರೆ ಪರವಾಗಿಲ್ಲ, ಬಟ್ ರ್ಯಾಂಡಿ ಓಟನ್ ಅವರಿಗೆ ಒಬ್ಬ ಮಿಸ್ಟೀರಿಯಸ್ ಅಪೋನೆಂಟ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೋಲೋ ಸಿಕೋವಾ ಅವರ ಜೊತೆ ಮ್ಯಾಚ್ ಆಗದೆ ಇದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಇವತ್ತಿನ ಸ್ಮ್ಯಾಕ್ ಡೌನು ಡೀಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೋದು. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.